ಬ್ಯಾಂಗ್ಳೂರಿಗೆ ಒಂದು ಬಸ್ ಟಿಕೆಟ್ ಬುಕ್ ಮಾಡಿ. ಆಯಿತು, ಬುಕ್ ಮಾಡ್ಕೊಡ್ತೀನಿ, ಕೂತ್ಕೊಳ್ಳಿ. ರೇ ಮಚ, ನಾವಿಬ್ರು 10th ಒಂದೇ ಸ್ಕೂಲಲ್ಲಿ ಓದ್ತಿದ್ವಲ್ಲ, ನೆನಪಿದೇನಾ? ಮಚ್ಚ, ಹೆಂಗಿದೆಯೋ? ಚೆನ್ನಾಗಿದ್ದೀನಿ ಮಚ, ನೀನು ಹೆಂಗಿದ್ಯಾ? ಚೆನ್ನಾಗಿದ್ದೀನಿ ಮಚ್ಚ. ಏನು ಮಾಡ್ತಿದ್ಯಾ ನೀನೀಗ? ಏನಿಲ್ಲ ಮಚ, ಟಾಟಾ ಶೋರೂಮ್ನಾಗ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಒಂದು 10ರಿಂದ 12,000 ವರ್ಕ್ ಕೊಡ್ತಾರೆ. ಹೌದು, ನೀನೇನಿಲ್ಲಿ? 10th ಫೇಲ್ ಆದೆ, ಕೆಲ್ಸಕ್ಕೆ ಸೇರಿಕೊಂಡೆ, ಈಗ ಸ್ವಂತ ಆಫೀಸ್ ಮಾಡ್ಕೊಂಡಿದ್ದೀನಿ. ಒಂದು ನಿಮಿಷ ತಡಿ ಮಚ್ಚ. ಹಲೋ ಅಮ್ಮ. ಹಾಂ ಸರಿ, ಆಯ್ತಮ್ಮ. ಮಚ, ಏನು ಮಚ, ಐಫೋನ್ ಗಿಫೋನ್ ತಗೊಂಡು ನಿನ್ನ ರೇಂಜೇ ಚೇಂಜ್ ಆಗ್ಬಿಟ್ಟಿದೆ ಅಲ್ಲೋ? ಹಾಗೇನಿಲ್ಲ ಮಚ್ಚ, ದೇವ್ರ ದಯದಿಂದ ನಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅಷ್ಟೇ. ಮಚ್ಚ, ಟಿಕೆಟ್ ಬುಕ್ ಆಯ್ತು ನೋಡಿ ಮಚ್ಚ. ಹೌದಾ, ಸರಿ, ಥ್ಯಾಂಕ್ಸ್ ಮಗ. ಸರಿ, ಕಾಲ್ ಮಾಡ್ತೀನಿ ಮಚ. ನಾನು ಡಿಗ್ರಿ ಮುಗಿಸಿ 12,000 ಸ್ಯಾಲ್ರಿನಲ್ಲೇ ಜೀವನ ಮಾಡ್ತಾಯಿದ್ದೀನಿ. ಇವ್ನು ನೋಡಿದ್ರೆ 10th ಫೇಲ್ ಆಗಿ ಸ್ವಂತ ಅಂಗಡಿನೇ ಓಪನ್ ಮಾಡ್ಕೊಂಡಿದ್ದಾನೆ. ಈಗಿನ ಕಾಲದಲ್ಲಿ ಓದ್ಕೊಂಡಿರೋರಿಗೆ ಬೆಲೆನೇ ಇಲ್ಲ.